ಮಧುಮೇಹಿಗಳೇ, ಇನ್ಸುಲಿನ್ ಇಂಜೆಕ್ಷನ್ ಹಾಗೂ ಮಾತ್ರೆಗಳಿಗೆ ಗುಡ್ ಬೈ ಹೇಳಿ. ಬಾಯಿಯ ಉಸಿರಾಟದ ಮೂಲಕವೇ ತೆಗೆದುಕೊಳ್ಳಬಹುದಾದ ಇನ್ಸುಲಿನ್ ಇದೇ ಮೊದಲ ಬಾರಿಗೆ ಭಾರತದ ಮಾರುಕಟ್ಟೆಗೆ ಕಾಲಿಟ್ಟಿದೆ. ಎಸ್, ಸೂಜಿ ಚುಚ್ಚಿಕೊಳ್ಳುವ ಜಂಜಾಟ ಭಯವಿಲ್ಲದೆ ಬಾಯಿಯ ಉಸಿರಾಟದ ಮೂಲಕವೇ ತೆಗೆದುಕೊಳ್ಳಬಹುದಾದ ಇನ್ಸುಲಿನ್ ಇದೇ ಮೊದಲ ಬಾರಿಗೆ ಭಾರತದ ಮಾರುಕಟ್ಟೆಗೆ ಸೋಮವಾರ ಕಾಲಿಟ್ಟಿದೆ. ಅಫ್ರೆಝಾ ಹೆಸರಿನ ಈ ಮಾದರಿಯ ಇನ್ಸುಲಿನ್ ಸಿಪ್ಲಾ ಸಂಸ್ಥೆಯ ಮೂಲಕ ವಾಣಿಜ್ಯ ಮಾರಾಟಕ್ಕೆ ಲಭ್ಯವಿದೆ. ಉಸಿರಾಟದ ಮೂಲಕ ದೇಹದೊಳಗೆ ಎಳೆದುಕೊಳ್ಳಬಹುದಾದ ವಿಶ್ವದ ಏಕೈಕ ಇನ್ಸುಲಿನ್ ಎಂಬ ಖ್ಯಾತಿ ಅಫ್ರೆಝಾಗಿದ್ದು, ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುವಲ್ಲಿ ತ್ವರಿತವಾಗಿ ಕಾರ್ಯನಿರ್ವಹಿಸುತ್ತದೆ. ಟೈಪ್ 1 ಹಾಗೂ ಟೈಪ್ 2 ಮಧುಮೇಹ ಹೊಂದಿರುವ ವಯಸ್ಕರಿಗೆ ಇದು ಪರಿಣಾಮಕಾರಿ ಇನ್ಸುಲಿನ್ ಆಗಿದೆ. ಭಾರತದಲ್ಲಿ ಸುಮಾರು 10.1 ಕೋಟಿ ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದ್ದು, ಅದರಲ್ಲಿ ಶೇಕಡ 10 ರಿಂದ 15ರಷ್ಟು ಜನರಿಗೆ ಇನ್ಸುಲಿನ್ ಚಿಕಿತ್ಸೆಯ ಲಭ್ಯವಿದೆ. ಇಂತಹ ರೋಗಿಗಳಿಗೆ ಇನ್ಸುಲಿನ್ ನೀಡುವ ಪದ್ಧತಿಗಳಲ್ಲಿ ಹೊಸ ಮಾದರಿಯ ಇನ್ಸುಲಿನ್ ದೊಡ್ಡ ಬದಲಾವಣೆ ತರುವ ನಿರೀಕ್ಷೆಗಳಿದೆ. ಅಮೆರಿಕದ ಮೂಲಕ ಮ್ಯಾನ್ಕೈಂಡ್ ಕಾರ್ಪೊರೇಷನ್ ತಯಾರಿಸಿರುವ ಅಫ್ರೆಝಾ 2015ರಲ್ಲಿ ಮೊದಲ ಬಾರಿಗೆ ಅಮೆರಿಕದಲ್ಲಿ ಬಿಡುಗಡೆಯಾಗಿತ್ತು. ಭಾರತದ ಕೇಂದ್ರ ಔಷಧ ಪ್ರಮಾಣ ನಿಯಂತ್ರಣ ಸಂಸ್ಥೆಯು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಇದಕ್ಕೆ ಅನುಮೋದನೆ ನೀಡಿತ್ತು. ಟೆಕ್ನೋಸ್ಪಿಯರ್ ಇನ್ಸುಲಿನ್ ಎಂಬ ತಂತ್ರಜ್ಞಾನವು ಅಫ್ರೆಝಾದಲ್ಲಿ ಬಳಕೆಯಾಗಿದ್ದು, ಪುಡಿ ರೂಪದ ಇನ್ಸುಲಿನ್ ಶ್ವಾಸಕೋಶದ ಮೂಲಕ ಅತಿ ವೇಗವಾಗಿ ರಕ್ತ ಪ್ರವಾಹಕ್ಕೆ ಸೇರುವಂತೆ ಮಾಡುತ್ತದೆ. ಇದು ಸಾಂಪ್ರದಾಯಿಕ ಚುಚ್ಚುಮದ್ದು ವಿಧಾನಕ್ಕಿಂತಲೂ ವೇಗವಾಗಿ ಕೆಲಸ ಮಾಡುತ್ತದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹೊಸ ಮಾದರಿಯ ಇನ್ಸುಲಿನ್ ಬಿಡುಗಡೆ ಬಗ್ಗೆ ಹೇಳಿಕೆ ನೀಡಿರುವ ಸಿಪ್ಲಾ, ಊಟಕ್ಕಿಂತ ಮೊದಲು ಚುಚ್ಚುಮದ್ದಿನ ರೂಪದಲ್ಲಿ ಇನ್ಸುಲಿನ್ ಪಡೆಯಲು ಹಲವರಿಗೆ ಅಂಜಿಕೆ ಇದೆ. ಹೀಗಾಗಿ ಅದೆಷ್ಟೋ ರೋಗಿಗಳು ಚಿಕಿತ್ಸಾ ವಿಧಾನ ಮುಂದುವರೆಸುವುದನ್ನು ನಿಲ್ಲಿಸುತ್ತಾರೆ. ಆದರೆ ಸೂಜಿ ರಹಿತ ಅಫ್ರೆಝಾ ಚುಚ್ಚುಮದ್ದಿನ ಭಯ ಮತ್ತು ಸಾಮಾಜಿಕ ಹಿಂಜರಿಕೆಯನ್ನು ಹೋಗಲಾಡಿಸಲು ನೆರವಾಗಿದೆ ಎಂದು ಹೇಳಿದೆ.